ಇಷ್ಟೆಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರಾ? ದೋಸ್ತಿಗಳು ಒಂದು ಕಡೆ ಆಗಸ್ಟ್ 3ನೇ ತಾರೀಕಿನಿಂದ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಈ ರಾಜಕೀಯದ ಬಗ್ಗೆನೇ ಡಿ ಕೆ ಶಿವಕುಮಾರ್ ಅವರು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರ ಜುಗಲ್ಬಂದಿಗೆ ಈ ಜೋಡಿಗಳಿದಾರಲ್ಲ, ಈ ಜೋಡಿಗೆ ಸಂಬಂಧಪಟ್ಟಂತೆ ಸಿಂಗ್ಯುಲರ್ ಆಗಿ ಅಥವಾ ಏಕವಚನದಲ್ಲಿಯೇ ಟಾಂಟ್ ಕೊಡೋ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅಲ್ಲಯ್ಯ ಕುಮಾರಸ್ವಾಮಿ, ನಿಮ್ಮ ತಂದೆ ಏನಪ್ಪ ಹೇಳಿದ್ರು ಅವತ್ತು? ಏನು ಹೇಳಿದ್ರು ಹೇಳಪ್ಪ ಕುಮಾರಸ್ವಾಮಿ, ಏನು ಮಾತಾಡಿದ್ರೆ ಅವತ್ತು? ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾ ಇರೋದು. ಜಿಲ್ಲೆಗೆ ಬಂದುಬಿಟ್ಟು ಇದು ಪುಣ್ಯಭೂಮಿ, ಕರ್ಮಭೂಮಿ ನಂದು, ಅಂಥ ಭೂಮಿ ಇಂಥ ಭೂಮಿ ಅಂತ ನಿಮ್ಮ ತಂದೆ ಮಾತಾಡಲಿಲ್ವೇನಪ್ಪ ಅವತ್ತು? ಆದರೆ ನಿನಗೆ ಕಾಂಗ್ರೆಸ್ ವಿರುದ್ಧ ಏಕಾಂಗಿಯಾಗಿ ಹೋರಾಟ ಮಾಡ್ತಕ್ಕಂಥ ಧೈರ್ಯನೂ ಇಲ್ಲ, ತಾಕತ್ತೂ ಇಲ್ವಲ್ಲಪ್ಪ ನಿನಗೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡು. ಏನು ನಮ್ಮದು ಕರ್ಮಭೂಮಿ, ಜನ್ಮಭೂಮಿ, ಅಂಥ ಭೂಮಿ ಇಂಥ ಭೂಮಿ ಅಂತ ಮಾತಾಡ್ತಿಲ್ಲಪ್ಪ, ಹೋರಾಟ ಮಾಡಿ ತೋರಿಸು ನೀನು. ಹಾಗಾದರೆ ಒಬ್ಬನೇ ನಿಂದೆ ಒಂದು ಪಾರ್ಟಿ ಇಟ್ಕೊಂಡು BJP ಜೊತೆಗೆ ಹೋಗಿ ಹೋರಾಟ ಮಾಡ್ತಿದ್ಯಲ್ಲಪ್ಪ ಕುಮಾರಸ್ವಾಮಿ ಅಂತ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧವಾಗಿ DKC ಡೈರೆಕ್ಟ್ ಫೈಟ್ಗೆ ಇಳಿದಿದ್ದಾರೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರನಿಗೂ ಕೂಡ ಏಕವಚನದಲ್ಲಿಯೇ DCM DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ಅಂತ ವಿಜೇಂದ್ರ ಹೇಳಿದ್ದಾನೆ. ವಿಜೇಂದ್ರ ತಾಕತ್ತಿದ್ರೆ ಈ ಮಾತಿಗೆ ದಾಖಲೆ ಕೊಟ್ಟುಬಿಡಲಿ, ಅವನ ಸರ್ಕಾರದ ಎಲ್ಲ ಹಗರಣ ಬಿಚ್ಚಿಡ್ತೀನಿ, ನೋಡ್ತಾ ಇರಿ. ಗಂಡಸಾಗಿದ್ದರೆ ನಾನು ಭ್ರಷ್ಟಾಚಾರಿ ಅನ್ನೋದನ್ನು ಪ್ರೂವ್ ಮಾಡಿಬಿಡ್ ನೀನು ಅಂತ ಕೂಡ DKC ಸವಾಲು ಹಾಕಿದ್ದಾರೆ. ನಿಮ್ಮ ಕುಟುಂಬ, ನಿಮ್ಮ ತಂದೆ ಈ ರಾಜ್ಯದಿಂದ, ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ, ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ, ನಿನ್ನ ಧರ್ಮಪತ್ನಿ ಈ ಜಿಲ್ಲೆಯಿಂದ ಶಾಸಕರು, ನೀನು ಈ ರಾಜ್ಯದಿಂದ, ಈ ಭಾಗದಿಂದ MP, ಇಲ್ಲಿ MLA, ಮುಖ್ಯಮಂತ್ರಿ, ಚನ್ನಪಟ್ಟಣ ಮುಖ್ಯಮಂತ್ರಿ, ರಾಮನಗರದಿಂದ ಮುಖ್ಯಮಂತ್ರಿ. ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಬಾವುಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ, ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ಯಲ್ಲ, ನಿನಗೆ ನಾನು ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಿನ್ನ ಒಬ್ಬ ವೈಯಕ್ತಿಕವಾದಂತ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿಲನವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳೋದಕ್ಕೆ ನಿನ್ಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸವನ್ನು ಮಾಡ್ತಾ ಇದ್ದೇನೆ. ಕುದುರೆ ಎಷ್ಟು ಚೆನ್ನಾಗಿ ರಥವನ್ನ ಬಾರಿ ಓಡಿಸಿದ್ರು, ಆದ್ರೆ ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರ್ ಜಮೀನ್ ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ದೇವಗೆರೆ ಕುಂಬಳಗೋಡ್ತಾವು ಒಂದು 200-250 ಎಕರೆ ಇದೆ. ಅಲ್ಲಿ ದೊಡ್ಡಗುಬ್ಬಿ, ಚಿಕ್ಕಗುಬ್ಬಿ, ಬೆಂಗಳೂರು, ಉತ್ತರ, ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು. ನೀವು ಸಿನಿಮಾ ತೋರಿಸ್ತಿದ್ರಿ, ನೀವು ಒಬ್ಬ ಕಾಂಟ್ರಾಕ್ಟರ್. ತಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರ್ಲಿಲ್ಲ, ಮುಂಜೂರಾತಿಯನ್ನು ಮಾಡ್ಕೊಂಡ್ರು. ನಮ್ಗೆ ತಗರಾದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ, ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ. ಒಬ್ಬ ಪಾರ್ಟಿ ಅಧ್ಯಕ್ಷ ತಿಳ್ಸಕ್ ಕೇಳಿ. ಭ್ರಷ್ಟಾಚಾರದ ಪಿತಾಮಹ ಕರೆಕ್ಟ್ ಅವ್ನು ಹೇಳ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಣ. ಹೇಳಕ್ ಕೇಳಿ, ಯಾವ್ದು ಭ್ರಷ್ಟಾಚಾರ, ಯಾವ ತನಿಖೆ ಆಗಿದೆ, ಎಲ್ಲಿದೆ, ಏನ್ ಭ್ರಷ್ಟಾಚಾರ ಅವ್ನು ಗೊತ್ತಿದ್ಯಾ? ನನ್ನ ಬಗ್ಗೆ ಇರೋಂಥ ED ಕೇಸು, ಜೈಲ್ಗೆ ಹೋಗಿದ್ನಲ್ಲ ನನ್ನ ಕೇಸು, ನಿಮ್ಮಪ್ಪ ಇದು ಇನ್ಕಮ್ ಟ್ಯಾಕ್ಸ್ಗೆ ಇದನ್ನ ಕೊಟ್ರಲ್ಲ, ಪರ್ಮಿಷನ್ ಕೊಟ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಆ ಕೇಸು ED ಕೇಸು ವಜಾ ಆಯ್ತು, ಗೊತ್ತಿದ್ಯಾ? ನಿಮ್ದು ಯಾರ್ದು ಒಬ್ರದು ನಿಮ್ದು ಎಲ್ಲ ಇದೆಯಲ್ಲ ಗೊತ್ತಿಲ್ಲ.